ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ HSTR, GPSTR, PSTR ಕಾಲ್ಫರ್ ಆಗೋ ಚಾನ್ಸಸ್ ಇದೆ. ಈ ಒಂದು ಒಳ ಮೀಸಲಾತಿ ಸಮಸ್ಯೆ ಇತ್ತಲ್ಲ, ಒಳ ಮೀಸಲಾತಿ ಸಮಸ್ಯೆನೂ ಮುಗಿದೋಗಿದೆ. ಎಲೆಕ್ಷನ್ ರಿಸಲ್ಟು ಕೂಡ ಅನೌನ್ಸ್ ಆಗೋಯ್ತು. ಇನ್ನೇನು ನೋಟಿಫಿಕೇಶನ್ ಆಗೋ ಕಾಲ ಶುರುವಾಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ದಯವಿಟ್ಟು ಮಿಸ್ ಮಾಡ್ದೇ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಬನ್ನಿ ನಿಮ್ಮ ಪ್ರಿಪ್ರೇಷನ್ನ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಯಾಕಂದರೆ HSTR, GPSTR, PSTR ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ಲಾಸನ್ನು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಬಂದರೆ ಮ್ಯಾಥ್ಸಲ್ಲಿ ತುಂಬ ಸ್ಕೋರ್ ಮಾಡ್ಬೋದು, ಎಕ್ಸಾಮಲ್ಲಿ ಕೂಡ ನೀವು ಸಕ್ಸಸ್ ಆಗ್ಬೋದು. ಹಾಗೆ ನಿಮಗೆ ಈ ಕೋರ್ಸಲ್ಲಿ ನೀವು ಈ HSTR, PSTR, GPSTR ಕ್ಲಾಸಸ್ನ ನೀವು ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸು, ಟಾಪಿಕ್ ವೈಸ್ ಕ್ಲಾಸಸ್ ವಿತ್ PDF ನೋಟ್ಸು, ಟೆಸ್ಟ್ ಸೀರೀಸ್ ಸಮೇತ ಬೇಕು ಅಂದರೆ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪ್ ಈ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಈ ಥರ ಲೋಗೋ ಇರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ PDF ನೋಟ್ಸು, ಹಾಗೆ ಮಾರ್ಕ್ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ನಾನು ಈ ಕ್ಲಾಸಲ್ಲಿ ಕೆಲವೊಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ HSTR, PSTR, GPSTR ಎಕ್ಸಾಮಲ್ಲಿ ಎಸ್ಪೆಷಲಿ ಮ್ಯಾಥ್ಸಲ್ಲಿ ಕೇಳ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಯಾವ ಥರ ಕೇಳೋ ಸಾಧ್ಯತೆ ಇರುತ್ತೆ, ಆ ಪ್ರಶ್ನೆಗಳನ್ನು ಯಾವ ರೀತಿ ನೀವು ಬಿಡಿಸ್ಬೋದು ಅಂತ ನಿಮಗೆ ಕ್ಲಾರಿಟಿ ಕೊಡ್ಕೊತ ಹೋಗ್ತೀನಿ. ಸೊ ನೀವು ಒಂದು ನೋಟ್ಬುಕ್ ತಗೊಂಡು ಬರೀ ಯೂಟ್ಯೂಬ್ ಕ್ಲಾಸ್ಗೆ ಅಂತ ನೋಡ್ರಿ, ಯೂಟ್ಯೂಬ್ ಕ್ಲಾಸ್ಗೆ ಅಂತ ಒಂದು ನೋಟ್ಬುಕ್ ಇಟ್ಟು ಪ್ರತಿಯೊಂದು ಕ್ಲಾಸನ್ನು ನೀವು ಬರ್ಕಂತ ಪ್ರಾಕ್ಟೀಸ್ ಮಾಡ್ತಾ ನೋಡಿ ಎಕ್ಸಾಮ್ ಆದಮೇಲೆ ಫೋನ್ ಮಾಡಿರಿ ನನಗೆ. ಸೊ ಯೂಟ್ಯೂಬ್ ಕ್ಲಾಸಸ್ಸಲ್ಲಿರೋ ಕ್ವಶನ್ಸ್ ನಿಮಗೆ ಹೆಲ್ಪ್ ಆಗಿದೆಯಲ್ಲ ಅಂತ ಸೊ ನೀವೇ ಹೇಳ್ತೀರಿ. ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ದೇ ಒಂದು ಯಾವುದೋ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡೋ ಥರ ನೋಡ್ಕೋಬೇಡ್ರಿ. ಪ್ರತಿಯೊಂದು ಕ್ವಶನ್ನ ಕೊನೆವರೆಗೂ ವಾಚ್ ಮಾಡಿ ನೋಟ್ಸ್ ಮಾಡ್ಕೊಂತವ್ರೆ 100% ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅದನ್ನ ಸಾಲ್ವ್ ಮಾಡೋ ವಿಧಾನ ನೋಡ್ತಾ ಬರೋಣ ಬನ್ನಿ. ಇಲ್ಲಿ A³ - B³ = ಅಂತಿದೆ. ಅಂದರೆ A³ - B³ ಸಮಾನವಾಗಿರುವುದು ಈ 4 ಆಪ್ಷನ್ಸಲ್ಲಿ ಯಾವುದು ಅಂತ ಇದೆ. ನೀವು A³ - B³ ಈಕ್ವಲ್ ಆಗಿರೋದು ಈ 4 ಆಪ್ಷನ್ಸಲ್ಲಿ ಯಾವುದು ಅಂತ ಕ್ವಶನ್ ಕೇಳಿದಾಗ ನಾವೇನು ಮಾಡೋಣ ಇಲ್ಲಿ ಅಂದರೆ, ನಾವು ಸ್ಕೂಲ್ ಡೇಸಲ್ಲಿ 7th ಅಥವಾ 8th, 9th, 10th ಸ್ಟ್ಯಾಂಡರ್ಡಲ್ಲಿ ಕಂಡೀಷನಲ್ ಐಡೆಂಟಿಟೀಸ್ ಅಂತ ಓದಿದ್ದೀವಿ, ನಿಬಂಧಿತ ನಿತ್ಯ ಸಮೀಕರಣಗಳಂತ ಓದಿದ್ದೀವಿ. ಸೊ ಆ ನಿಬಂಧಿತ ನಿತ್ಯ ಸಮೀಕರಣಗಳು ಕಂಡೀಷನಲ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡ್ರೆ, ಸೊ ಅಲ್ಲಿ ಒಂದು ಕಂಡೀಷನಲ್ ಐಡೆಂಟಿಟಿ ಇದೆ, ಯಾವುದು ಅಂದರೆ A-B³ ಫಾರ್ಮುಲಾ ನಿಮಗೆ ಗೊತ್ತಿದೆ. A-B³ ನಾವು A³ - B³ -3AB × A-B ಅಂತ ಬರಿತೀವಿ. ಸೊ ಇದು ಕಂಡೀಷನಲ್ ಐಡೆಂಟಿಟಿ ಅಂತ ಕರಿತೀವಿ. A-B³ ಫಾರ್ಮುಲಾ ಗೊತ್ತಿರಬೇಕು, ಅದನ್ನು A³ - B³ -3AB × A+B ಅಂತ ಬರಿತೀವಲ್ಲ. ಸೊ ಇಲ್ಲಿ ರೈಟ್ ಸೈಡಲ್ಲಿ A³ - B³ ಏನಿದೆಯಲ್ಲ ಇದು ಆ್ಯಸ್ ಇಟ್ ಈಸ್ ಇಲ್ಲಿ. ಸೊ ಇದು ನೋಡ್ರಿ -3AB × A - B ಇದೆಯಲ್ಲ, ಇದು ಒಂದೇ ಟರ್ಮು. ಈ ಕಂಪ್ಲೀಟ್ ಟರ್ಮು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ತಗೊಂಬರ್ರಿ, ಎಡಭಾಗಕ್ಕೆ ತಗೊಂಬಂದ್ರೆ ಲೆಫ್ಟ್ ಸೈಡಲ್ಲಿ A-B³ ಇರುತ್ತೆ. ಸೊ ಇದು ನೆಗೆಟಿವ್ ವ್ಯಾಲ್ಯೂ ಇದೆಯಲ್ಲ, ಮೈನಸ್ ಇದೆಯಲ್ಲ, ಇದು ಲೆಫ್ಟ್ ಸೈಡ್ ಬಂದರೆ ಪಾಸಿಟಿವ್ ಆಗುತ್ತೆ. +3AB × A - B ಬರುತ್ತಲ್ಲ. ಸೊ ಇದೆ A³ - B³ ವ್ಯಾಲ್ಯೂ. ಸೊ A³ - B³ ಅನ್ನೋದು ಇದಕ್ಕೆ ಸಮ ಇರುತ್ತೆ ಅಂತ ಹೇಳ್ಬೋದು. ಈ A-B³ +3AB × A - B ಅಂತ ಇಲ್ಲಿ ಕೊಟ್ಟರೆ 4 ಆಪ್ಷನ್ಸಲ್ಲಿ ಯಾವುದರಲ್ಲಿ ಇದೆ ನೋಡ್ರಿ, ಇದು ಆಪ್ಷನ್ C-ನಲ್ಲಿದೆ ನೋಡ್ರಿ. A-B³ ಇದೆ, ಇಲ್ಲಿ A-B³ ಇದೆ, ನೆಕ್ಸ್ಟ್ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, 3AB × A - B ಇದೆ, ಇಲ್ಲಿ 3AB × A - B ಎಕ್ಸಾಕ್ಟ್ ಇರೋದ್ರಿಂದ ಆಪ್ಷನ್ C ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಪ್ರಾಬ್ಲಮ್ನ ಸಿಂಪಲ್ ಆಗಿ ಬಿಡಿಸ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. So if the equation x² + x × 2x - m + 12 = 0 has equal and real roots, then the value of m is ಅಂತ ಇದೆ ನೋಡ್ರಿ. x² + x × 2x - m + 12 = 0 ಸಮೀಕರಣವು ಸಮಾನ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ m ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. m ನ ಮೌಲ್ಯ
ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಅಂದರೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯಲ್ಲ, ಈ ಎಕ್ಸಿಂದ ಇವೆರಡೂ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 2x ಅಂದರೆ ಗುಣಾಕಾರ ಮಾಡ್ರಿ 2x ಸ್ಕ್ವೇರ್ ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಗುತ್ತೆ. ಎಕ್ಸ್ ಇಂಟು ಎಮ್ ಅಂದರೆ ಎಕ್ಸ್ ಎಮ್ ಅಥವಾ ಎಮ್ ಎಕ್ಸ್ ಅಂತ ಬರಿಬೋದು. ಪ್ಲಸ್ ಲಾಸ್ಟಿಗೆ 12 = 0 ಅಂತ ಬರಿತೀನಿ. ಆ ಕೊಟ್ಟಿರೋ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮೆಟಿಗೆ ಫಸ್ಟ್ ಬರೆಯಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಇವೆರಡು ಕೂಡಿದಾಗ ಏನಿಲ್ಲ ಅಂದ್ರೆ ಇದು 1 ಇರುತ್ತಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ ಎಮ್ ಎಕ್ಸ್ ಬರಿತೀನಿ, ಎಮ್ ಎಕ್ಸ್ ಬರಿತೀನಿ, ಪ್ಲಸ್ 12 = 0 ಬರಿತೀನಲ್ಲ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಯಿತು, ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತು. ಸೇನ್ ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ax² + bx + c = 0 ಫಾರ್ಮೆಟ್ಗೆ ಇದನ್ನೇನಾದರೂ ಕಂಪೇರ್ ಮಾಡಿದ್ದೆ ಆದರೆ, ಸೊ ಇಲ್ಲಿ ಎ ಪ್ಲೇಸಲ್ಲಿ ಇಲ್ಲಿ 3 ಇದೆ ಅಂದರೆ a = 3 ಅಂತ ಬರಿತಾ ಇದೀನಿ. ಬಿ ಪ್ಲೇಸಲ್ಲಿ ಇಲ್ಲಿ -m ಇದೆ, b = -m ಬರಿತೀನಿ. ಸಿ ಅಂದರೆ ಕಂಪ್ಲೀಟ್ ಆ ಕಾನ್ಸ್ಟೆಂಟ್ ನಂಬರ್ 12 ಬರಿಬೇಕು. ಸೊ ಈ ರೀತಿ ಬರ್ಕೊಂಡು ನೋಡ್ರಿ, ಇಲ್ಲಿ ಮೂಲಗಳು ಸಮಾನ ಮತ್ತು ವಾಸ್ತವ, ಈ ಒಂದು ವರ್ಗ ಸಮೀಕರಣ ಸಮಾನ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅಂದರೆ ವರ್ಗ ಸಮೀಕರಣದ ಮೂಲಗಳ ಶೋಧಕದ ಬೆಲೆ 0 ಆಗಿರುತ್ತೆ. ಸೊ ಈಕ್ವಲ್ ಅಂಡ್ ರಿಯಲ್ ರೂಟ್ಸ್ ಅಂತ ಕೊಟ್ಟಿದ್ದಾನೆ ಅಂದರೆ, ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಈಕ್ವಲ್ ಟು 0 ಆಗಿದ್ರೆ ಮಾತ್ರ, ಡೆಲ್ಟಾ = 0 ಆಗಿದ್ರೆ ಮಾತ್ರ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಕರಿತೀವಿ. ಮೂಲಗಳನ್ನ ವಾಸ್ತವ ಮತ್ತು ಸಮ ಅಂತ ಕರಿಬೇಕು. ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಅಂತ ಕರಿಬೇಕಂದ್ರೆ ಈ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಶೋಧಕದ ಬೆಲೆ 0 ಆಗಿರುತ್ತೆ. ಡೆಲ್ಟಾ = 0 ಬರಿತೀವಿ. ಡೆಲ್ಟಾ ಅಂದರೆ ಅದನ್ನ b² - 4ac = 0 ಅಂತ ಬರಿತೀವಿ. b² - 4ac ಅಂತ. ಸೊ ಇಲ್ಲಿ ಬಿ ಹತ್ರ -m ಹಾಕೋಬೇಕು. ಇಲ್ಲಿ b² ಅಂದರೆ -m² ಆಗುತ್ತೆ. -4 ಇಂಟು a ಅಂದರೆ 3 ಬರಿಬೇಕು, ಸಿ ಅಂದರೆ 12 ಬರಿಬೇಕು. a ಅಂದರೆ 3, ಸಿ ಅಂದರೆ 12 ಬರ್ಕೊಂಡು =0 ಬರಿತಾ ಇದೀನಿ. -m² ಅಂದರೆ ಅದು +m² ಆಗುತ್ತೆ. -12 3 = 36 ಇಂಟು 4 ಅಂದರೆ 144 ಆಗುತ್ತೆ, =0 ಬರಿತೀನಿ. ಸೊ -144 ಇದೆಯಲ್ಲ, ಇದು ರೈಟ್ ಸೈಡ್ ಬಂದರೆ +144 ಆಗುತ್ತೆ. ಈ ಸ್ಕ್ವೇರ್ ತೆಗಿಬೇಕಂದ್ರೆ ರೈಟ್ ಸೈಡಿಗೆ ಯಾವಾಗಲೂ ± √ ಅಪ್ಲೈ ಮಾಡಬೇಕು. 144ಗೆ ಸ್ಕ್ವೇರ್ ರೂಟ್ ಬರೆಯೋದಾದರೆ ಸೊ 12 ಬರುತ್ತೆ. ಎಮ್ ವ್ಯಾಲ್ಯೂ ±12 ಬರುತ್ತೆ. ಎಮ್ನ ವ್ಯಾಲ್ಯೂ ±12 ಬರುತ್ತೆ. ಸೊ ಎಮ್ನ ಬೆಲೆ ±12 ಅಂತ ಯಾವ ಆಪ್ಷನಲ್ಲಿ ಇದೆ ಅಂದರೆ, ಸೊ ಇಲ್ಲಿ ±12 ಇದು ಓನ್ಲಿ 12 ಇದೆ, ಇದು ± ಇದು 12 ಆಗಬೇಕಾಯ್ತು ಅನ್ಸುತ್ತೆ. ಆಪ್ಷನಲ್ಲ 12 ಟೈಪಿಂಗ್ ಮಾಡ್ಬೇಕಾದ್ರೆ ಬಿಟ್ಟೋಗಿದೆ. ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಒಂದು ವೇಳೆ 12 ಇಲ್ಲದೆ ಇದ್ರೆ ± ನನ್ ಆಫ್ ದೀಸ್ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಆನ್ಸರ್ ಮಾತ್ರ ಎಕ್ಸಾಕ್ಟ್ ±12. ಸೆಕೆಂಡ್ ಆಪ್ಷನ್ ±12 ಮಾಡ್ಕೊಳ್ರಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಇದು ಏನಿಲ್ಲ ಅಂದರೆ +12, ಇದು -12, ಇದು 1 ಅಷ್ಟೇ ಕಾಣಿಸ್ತಾ ಇದೆ. ±12 ಮಾಡ್ಕೊಂಡ್ರೆ ಆಪ್ಷನ್ ಬಿ ಅನ್ನೋದು ಎಮ್ನ ವ್ಯಾಲ್ಯೂ ಆಗಿರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ನಾವು ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ, the value of √9 √64 divided by √0.04 ನ ಮೌಲ್ಯ ಎಷ್ಟು ಅಂತ ಕೇಳಿದ್ದೇನೆ. ವೆರಿ ಸಿಂಪಲ್ ಕ್ವಶನ್. ಇಲ್ಲಿ 9ರ ವರ್ಗಮೂಲ ಗೊತ್ತಿದೆ, ನಾವು ಡೈರೆಕ್ಟಾಗಿ 3 ಅಂತ ಬರೆಯೋಣ. ಇಲ್ಲಿ ಏನಿಲ್ಲ ಅಂದರೆ ಇಂಟು ಹಾಕೊಂಡು 64ರ ವರ್ಗಮೂಲ ಗೊತ್ತಿದೆ, √64 ಅಂದರೆ 8 ಬರುತ್ತೆ, 8 ಬರೆಯೋಣ. ಡಿವೈಡ್ ಬೈ 0.04 ನ ವರ್ಗಮೂಲ √0.04 ಬರೀಬೇಕು. ಸೊ ಇಲ್ಲಿ 0.04 ನ ಸ್ಕ್ವೇರ್ ರೂಟ್ ಬೇಕಂದ್ರೆ 4ರ ವರ್ಗಮೂಲ 2 ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪಾಯಿಂಟ್ ಇಲ್ಲ, 0 ಇಲ್ಲ ಅನ್ಕೊಂಡ್ರೆ ಅಲ್ಲಿ ಕಾಣಿಸ್ತಕ್ಕಂಥ ನಂಬರ್ 4 ಮಾತ್ರ. ಇಲ್ಲಿ 0 ಇಲ್ಲ, ಪಾಯಿಂಟ್ ಇಲ್ಲ ಅಂದ್ರೆ ಕಾಣಿಸ್ತಕ್ಕಂಥ ನಂಬರ್ 4. 4ರ ವರ್ಗಮೂಲ 2 ಬರಿಬೇಕು. ಸೊ ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರಿಬೇಕು, 0.2 ಬರುತ್ತೆ. ಸೊ ನೋಡ್ರಿ, 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಕಂಡಿಡಿದ ಆಮೇಲೆ ಅವ್ರು ಅರ್ಧದಷ್ಟು 1 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು, 0.2 ಬರುತ್ತೆ. ಸೊ ನಿಮಗೆ ಪಾಯಿಂಟ್ ಇದ್ದರೆ ಸಿಂಪ್ಲಿಫಿಕೇಶನ್ ಗೊತ್ತಾಗಿಲ್ಲ ಅಂದರೆ, ಸೊ ಇಲ್ಲಿ ಪಾಯಿಂಟಿಂದ ಬಲಕ್ಕೆ 1 ಅಂಕೆ ಇದೆ ಅಂದರೆ ಮೇಲ್ಗಡೆ ಒಂದು 0 ಹಾಕೊಂಡ್ರೆ ಇದು ಪಾಯಿಂಟ್ ಎಲಿಮಿನೇಟ್ ಆಗಿ ಅದು 0.2 ಅಂದರೆ ಜಸ್ಟ್ 2 ಬರ್ಕೋಬೋದು. ಸೊ 2 1 2 4 8 0 ಪಕ್ಕ ಬರೆಯೋಣ. 40 × 3 ಅಂದರೆ 120 ಆಗುತ್ತೆ. 40 × 3 ಅಂದರೆ 120 ಬರುತ್ತೆ. ಸೊ ಇಲ್ಲಿ ಮೌಲ್ಯ 120. ಆಪ್ಷನ್ ಎ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ,
ದ ರ್ಯಾಷನಲ್ ನಂಬರ್ ಇನ್ ದ ಸೆಟ್ ಆಫ್ ನಂಬರ್ಸ್, ಕೆಳಗಿನ ಸಂಖ್ಯೆಗಳ ಗುಂಪಿನಲ್ಲಿನ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾನೆ. ಇಲ್ಲಿ ಸೆಟ್ ಆಫ್ ನಂಬರ್ಸ್ ಇದೆ, 3/1/3 ಇದೆ, √2 ಇದೆ, √4 ಇದೆ, √127 ಇದೆ. ಈ ನಂಬರ್ಸಲ್ಲಿ ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಸೊ ಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ 3/1/3 ಅಂದರೆ ಅಲ್ಲಿ ಕೆಳಗಡೆ 3 ಇದೆ ಅಂದರೆ ಇದು √3 ಅಂತ ಕರಿತೀವಿ. √3 ಅಂತ ಬರಿತೀವಿ. ಸೊ ನೆಕ್ಸ್ಟ್ √2 ಇದೆ ಅಂದರೆ 2ಕ್ಕೆ ವರ್ಗಮೂಲ ಇಲ್ಲ, ಹಾಗೆ ಬರಿತಾ ಇದೀನಿ. 4 ನೋಡ್ರಿ, √4 ಅಂದರೆ 4ರ ವರ್ಗಮೂಲ ಗೊತ್ತಿದೆ, 2 ಬರೀತಾರೆ. 4ರ ವರ್ಗಮೂಲ ಎಷ್ಟು? 2 ಬರಿಬೋದು. ಸೊ 127ಗೆ ಸ್ಕ್ವೇರ್ ರೂಟ್ ಇಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಹಾಗೆ ಬರಿತಾ ಇದೀನಿ. ನೋಡ್ರಿ, ಇಲ್ಲಿ ಕೊಟ್ಟಿರೋ ಸೆಟ್ ಆಫ್ ನಂಬರ್ಸಲ್ಲಿ ಇದು 2 ಏನಿದೆಯಲ್ಲ ಇದು ಮಾತ್ರ 2/1 ಅಂತ P/Q ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಸೊ ಇದು 2 ಇದೆ ಅಂದರೆ ಇದು ಮಾತ್ರ ಭಾಗಲಬ್ಧ ಸಂಖ್ಯೆ. ಉಳಿದಿರೋ ಇದು ಫಸ್ಟು, ಸೆಕೆಂಡು ಮತ್ತು ಲಾಸ್ಟ್ ಒನ್ನು ಇವು ಯಾವಕ್ಕೂ ಪರ್ಫೆಕ್ಟ್ ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ ಇಲ್ಲ, ಹಾಗಾಗಿ ಉಳಿದವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಈ 2 ಮಾತ್ರ ರ್ಯಾಷನಲ್ ನಂಬರು, ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾಕಂದರೆ 4ರ ವರ್ಗಮೂಲ ಕರೆಕ್ಟಾಗಿ ಗೊತ್ತಿದೆ. ಉಳಿದವು ಯಾವಕ್ಕೂ ಕ್ಯೂಬ್ ರೂಟು ಮತ್ತು ಸ್ಕ್ವೇರ್ ರೂಟ್ಸ್ ಏನು ಕೊಟ್ಟಿದ್ರಲ್ಲ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ಗುಂಪಿನಲ್ಲಿನ ಭಾಗಲಬ್ಧ ಸಂಖ್ಯೆ ಯಾವ್ದಂದ್ರೆ √4 ಏನಿದೆಯಲ್ಲ ಇದು ಭಾಗಲಬ್ಧ ಸಂಖ್ಯೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ HCF ಆಫ್ 2x³ + 2x, x² + 1 and x⁴ - 1 ಈಸ್ ಅಂತ ಇದೆ. ನೋಡ್ರಿ, ಇಲ್ಲಿ ಒಂದು ಟರ್ಮ್ 2x³ + 2x ಅಂತ ಒಂದು ಟರ್ಮ್ ಇದೆ. ಆಮೇಲೆ x² + 1 ಅಂತ ಇನ್ನೊಂದು ಬೀಜೋಕ್ತಿ ಕೊಟ್ಟಿದ್ದಾನೆ. ಆಮೇಲೆ x⁴ - 1 ಅಂತ ಕೊಟ್ಟಿದ್ದಾನಲ್ಲ, ಈ ಮೂರಕ್ಕೂ ನಾವು ಮಾಸ್ ಸಹ ಕಂಡುಹಿಡಿಯಬೇಕು. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಬರಿತೀವಿ. ಅದಕ್ಕೆ ಇನ್ನೊಂದು ಹೆಸರು GCD ಅಂತ ಕರಿತೀವಿ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಕರಿತೀವಿ. ಇವುಗಳ ಮಾಸ್ ಸಹ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ 2x³ ಮತ್ತು 2x ಅಲ್ಲಿ ಏನು ಕಾಮನ್ ತೆಗಿಬೋದು ಅಂದರೆ ಇವೆರಡರಿಂದ ಸೇರಿ 2xನ ಕಾಮನ್ ತೆಗಿಬೋದು. ಇವೆರಡೂ ಟರ್ಮ್ಸಿಂದ ನಾವು 2xನ ಕಾಮನ್ ತೆಗೆದ್ವಿ ಅಂದರೆ 2x³ ಅಲ್ಲಿ 2x ಕಾಮನ್ ಇದೆ ಅಂದರೆ ಉಳಿಯೋದು x² ಮಾತ್ರ ಉಳಿಯುತ್ತೆ. ಯಾಕಂದರೆ 2x × x² ಅಂದರೆ 2x³ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಬರೆಯೋಣ. 2x ಕಾಮನ್ ತೆಗ್ದೀವಿ ಅಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಸೊ ಹಾಗಾಗಿ 2x × x² + 1 ಬರಿತೀವಿ. ಆಮೇಲೆ ಇದು x² + 1 ಇದೆಯಲ್ಲ, ಇದೇನು ಚೇಂಜಸ್ ಮಾಡೋಕ್ಕೆ ಬರೋಲ್ಲ. ಇದು x² + 1 ಯಥಾವತ್ತಾಗಿರಲಿ, ಇವನ್ನೇನು ಚೇಂಜಸ್ ಮಾಡೋಕ್ಕೆ ಬರೋಲ್ಲ. ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆಯಲ್ಲ ಪಾಲಿನಾಮಿಯಲ್ ಹಾಗೆ ಇರಲಿ. ಥರ್ಡ್ ಒನ್ x⁴ - 1 ಇದೆಯಲ್ಲ, ಈ x⁴ನ x² ಅಂತ ಬರ್ಕೋಬೋದು. x⁴ ಅನ್ನು x² ಬರ್ಕೊಂಡು ಮೈನಸ್ ಈ 1ನ್ನ 1² ಅಂತ ಬರಿತೀನಿ. ಇದನ್ನು ನಾವು a² - b² ಪ್ಯಾಟರ್ನಲ್ಲಿ ಬರೆಯೋಣ. a² - b². ಎ ಜಾಗದಲ್ಲಿ ಇಲ್ಲಿ x² ಇದೆ, ಪೂರ್ತಿ x². ಬಿ ಜಾಗದಲ್ಲಿ 1 ಇದೆ ಅಂತ. a² - b² ಫಾರ್ಮುಲಾ ಗೊತ್ತಿದೆ, ಅದು a + b × a - b ಅಂತ ಬರಿತೀವಿ. ಈ ಫಾರ್ಮೆಟಲ್ಲಿ ಬರೆಯೋದಾದ್ರೆ a + b ಅಂದರೆ a ಇದ್ದತ್ರ x² ಇದೆಯಲ್ಲ, x² + 1 × x² - 1 ಬರುತ್ತೆ. ಸೊ a + b × a - b ಫಾರ್ಮೆಟಲ್ಲಿ ಬರೋದಾದ್ರೆ a ಜಾಗದಲ್ಲಿ x² ಇದೆ ಮತ್ತು ಹೋಲ್² ಅಲ್ಲ, a ಜಾಗದಲ್ಲಿ x² ಇದೆ, b ಪ್ಲೇಸಲ್ಲಿ 1 ಇದೆ ಅಂದರೆ a + b × a - b ಅಂದರೆ x² + 1 × x² - 1 ಆಗ್ತವೆ. ಕೊಟ್ಟಿರೋ ಬೀಜೋಕ್ತಿಗಳಿಗೆಲ್ಲ ನಾವು ಫ್ಯಾಕ್ಟರ್ಸ್ನ ಬರ್ಕೊಂಡಿದ್ವಿ, ಅಪವರ್ತನಗಳನ್ನು ಬರ್ಕೊಂಡಿದ್ವಿ. ಮಾಸಾಹ ಅಂದರೆ HCF ಅಂದರೆ ಈ 3 ಟರ್ಮ್ಸಲ್ಲಿ ಕಾಮನ್ ಆಗಿ ಯಾವ ಒಂದು ಫ್ಯಾಕ್ಟರ್ ಇರುತ್ತಲ್ಲ, ಆ 3 ಟರ್ಮ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ಇರುತ್ತಲ್ಲ ಅದೇ ನಾವು ಮಾಸಾಹ ಅಂತ ಕರಿತೀವಿ. ಸೊ ನೋಡ್ರಿ, ಫಸ್ಟ್ ಟರ್ಮಲ್ಲೂ x² + 1 ಇದೆ, ಸೆಕೆಂಡ್ ಒನ್ನಲ್ಲೂ x² + 1 ಇದೆ, ಥರ್ಡ್ ಒನ್ನಲ್ಲೂ x² + 1 ಇದೆ. ಮೂರಲ್ಲೂ ಕಾಮನ್ ಆಗಿರೋದು ಯಾವುದು? x² + 1 ಇದೆಯಲ್ಲ. ಹಾಗಾಗಿ ಇವುಗಳ ಮಾಸಾಹ ಏನು ಬರಿತೀವಿ? HCF ಅಂದರೆ x² + 1 ಇವುಗಳ ಮಾಸಾಹ ಆಗಿರುತ್ತೆ. x² + 1 ಇಸ್ ದ HCF ಅಂತ ಬರಿತೀವಿ. x² + 1 ಅನ್ನೋದು ಆಪ್ಷನ್ ಸಿ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. Say if x + y / x - y = 3, then the value of x/y ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ x + y / x - y ನ ವ್ಯಾಲ್ಯೂ 3 ಆಗಿದ್ರೆ x / y ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಆನ್ಸರ್ ಮಾಡೋದಾದ್ರೆ ನೋಡ್ರಿ,
ಈ ಎಕ್ಸ್ ಮೈನಸ್ ವೈಯು ರೈಟ್ ಸೈಡಿಗೆ ತಗೊಂಬಂದರೆ 3ನಿಂದ ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಆ ಎಕ್ಸ್ ಪ್ಲಸ್ ವೈ ಲೆಫ್ಟ್ ಸೈಡಲ್ಲೇ ಇರುತ್ತೆ. 3ನಿಂದ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು ಎಕ್ಸ್ ಅಂದರೆ 3x ಬರುತ್ತೆ. ಮೈನಸ್ ಇದೆ, ಮೈನಸ್ ಹಾಕೋಣ. 3 ಇಂಟು ವೈ ಮಲ್ಟಿಪ್ಲೈ ಮಾಡಿರಿ 3y ಬರುತ್ತೆ. ಸೊ ಇವಾಗ ಎಕ್ಸ್ ಎಲ್ಲ ಒಂದು ಕಡೆ ತಗೊಂಬರ್ರಿ. ಎಕ್ಸ್ ಇರೋ ಟರ್ಮ್ಸ್ ಎಲ್ಲ ಒಂದು ಸೈಡು, ಆಮೇಲೆ ವೈ ಟರ್ಮ್ಸ್ ಎಲ್ಲ ಮತ್ತೊಂದು ಸೈಡ್ ತಗೊಂಬಂದ್ರೆ ಸೊ ಎಕ್ಸ್ ಇರೋವೆಲ್ಲ ಒಂದು ಕಡೆ, ವೈ ಇರೋವೆಲ್ಲ ಇನ್ನೊಂದು ಕಡೆ ತಗೊಂಬರೋಣ. ಸೊ ಎಕ್ಸ್ ಇರೋವೆಲ್ಲ ಒಂದು ಕಡೆ ತಗೊಂಬಂದ್ವಿ ಅಂದರೆ ಈ ವೈ ಲೆಫ್ಟ್ ಸೈಡಲ್ಲೇ ಇಲ್ಲಿ -3y ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬಂದರೆ +3y ಆಗುತ್ತೆ. ಈ 3x ರೈಟ್ ಸೈಡಲ್ಲೇ ಇರಲಿ, ಏನಿಲ್ಲ ಅಂದರೆ ಇದು +x ರೈಟ್ ಸೈಡಿಗೆ ಬಂದರೆ -x ಆಗುತ್ತೆ. ಇದು 1y ಅಂತ ಏನಿಲ್ಲ 1y + 3y ಅಂದರೆ 4y ಆಗುತ್ತೆ. 3x - 1x ಅಂದರೆ 2x ಆಗುತ್ತೆ. ಸೊ ಇವಾಗ ಈ 4 ಆಗೇ ಇರಲಿ, ಈ 2 ಲೆಫ್ಟ್ ಸೈಡ್ ಬಂದರೆ /2 ಆಗುತ್ತೆ. ರೈಟ್ ಸೈಡಲ್ಲಿ x ಇದೆ, y ರೈಟ್ ಸೈಡಿಗೆ ಬಂದರೆ /y ಆಗುತ್ತೆ. ನೋಡಿರಿ, y ರೈಟ್ ಸೈಡಿಗೆ ಬಂದರೆ /y ಆಗುತ್ತೆ. 2 ಲೆಫ್ಟ್ ಸೈಡಿಗೆ ಬಂದರೆ /2 ಆಗುತ್ತೆ. ಸೊ 2 1s 2 2s 4 ಕ್ಯಾನ್ಸಲ್ ಆಗಿ 2/1 ಅಂದರೆ 2 ಅಷ್ಟೇ ಆಗುತ್ತೆ. x/y ವ್ಯಾಲ್ಯೂ ಕೇಳಿದಾನೆ, x/y ವ್ಯಾಲ್ಯೂ 2 ಬರುತ್ತೆ. ಸೊ 2 ಅಥವಾ 2/1, 2 ಆದರೂ ಆಗಿರ್ಬೋದು, 2/1 ಆದರೂ ಆಗಿರ್ಬೋದು. ಬೋತ್ ಆರ್ ಸೇಮ್ ಆನ್ಸರ್. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, x/y ವ್ಯಾಲ್ಯೂ 2/1. ಆಪ್ಷನ್ ಸಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಸ್ಕ್ವೇರ್ ಆಫ್ ಏರಿಯಾ ಇದೆ, ಆರ್ ಆಗಿದೆ, ಇದು ಏರಿಯಾ. ಸ್ಕ್ವೇರ್ ಆಫ್ ಏರಿಯಾ 121 cm² is made by a copper wire. If a circle is made with the same wire, then its radius is ಅಂತಿದೆ. ನೋಡ್ರಿ, 121 ಚದರ ಸೆಂಟಿಮೀಟರ್ಗಳ ಒಂದು ಚೌಕವನ್ನು ತಾಮ್ರದ ತಂತಿಯಿಂದ ಮಾಡಲಾಗಿದೆ. ಅದೇ ತಂತಿಯಿಂದ ವೃತ್ತವನ್ನು ಮಾಡಿದರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದು ಏರಿಯಾ ಆಫ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಚೌಕದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್ ಅಥವಾ ಇಂಗ್ಲೀಷಲ್ಲಿ ಸೆಂಟಿಮೀಟರ್² ಕೊಟ್ಟಿದ್ದಾನೆ. ಚೌಕದ ವಿಸ್ತೀರ್ಣ 121 ಇದೆ ಅಂದರೆ ಈ ಚೌಕದ ಪ್ರತಿಯೊಂದು ಬಾವಿನ ಅಳತೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸೊ ಚೌಕದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಅಂದರೆ ಸೊ ಪ್ರತಿಯೊಂದು ಬಾವಿನ ಅಳತೆ ಎ ಅಂತ ಬರಿತೀನಿ. ಎ ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಇರ್ತವೆ. ಸ್ಕ್ವೇರಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಚೌಕ ಅಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿರ್ಬೇಕು. ಚೌಕದ ವಿಸ್ತೀರ್ಣ ಗೊತ್ತಿದೆ. ಚೌಕದ ವಿಸ್ತೀರ್ಣ ಅಂದರೆ a² ಅಂತ ಕರಿತೀವಿ. ಸೊ ಇಲ್ಲಿ ಎ ಅಂದರೆ ವಿಸ್ತೀರ್ಣ ಕೊಟ್ಟಿದ್ದಾರೆ 121, ಅದನ್ನ a² ಬರೆಯೋಣ. 121ನ 11² ಅಂತ ಬರಿತೀನಿ. ರೈಟ್ ಸೈಡಲ್ಲಿ a² ಇದೆ. ಸ್ಕ್ವೇರ್ ಕ್ಯಾನ್ಸಲ್ ಆದರೆ a = 11 ಬರುತ್ತೆ. ಎ ಅಂದರೆ 11 ಬರುತ್ತೆ. ಸೊ ನೋಡ್ರಿ, ಎ ಅಂದರೆ 11. ಸೊ ಇಲ್ಲಿ ಎ ಅಂದರೆ 11, ಇಲ್ಲಿ ಎ ಅಂದರೆ 11, ಇಲ್ಲಿ ಎ ಅಂದರೆ 11. ಸೊ ಈ ಚೌಕದ ಪ್ರತಿಯೊಂದು ಸೈಡು 11 ಇದೆ ಅಂತ ಅರ್ಥ, 11 ಸೆಂಟಿಮೀಟರ್ ಇದೆ ಅಂತ. ಪ್ರತಿಯೊಂದು ಸೈಡ್ 11 ಸೆಂಟಿಮೀಟರ್ ಇದೆ ಅಂದರೆ ಇದರ ಸುತ್ತಳತೆ ಪೆರಿಮೀಟರ್ ಎಷ್ಟಾಗುತ್ತೆ? 11 + 11 22 + 11 33 + 11 ಅಂದರೆ 44 ಸೆಂಟಿಮೀಟರ್ ಅನ್ನೋದು ಈ ಚೌಕದ ಸುತ್ತಳತೆ ಪೆರಿಮೀಟರ್ ಆಗಿರುತ್ತೆ. ಸೊ ಇದನ್ನು ಒಂದು ತಾಮ್ರದ ತಂತಿಯಿಂದ ಈ ಥರ ಬೆಂಡ್ ಮಾಡಿದ್ದಾರೆ. ಟೋಟಲ್ 44 ಸೆಂಟಿಮೀಟರ್ ಉದ್ದರ ತಾಮ್ರ ತಂತಿ ತಗೊಂಡು ಸೊ 11 ಸೆಂಟಿಮೀಟರ್ ಬರೋ ಥರ ಒಂದು ಚೌಕವನ್ನು ಬೆಂಡ್ ಮಾಡಿದ್ದಾರೆ ತಾಮ್ರ ತಂತಿ ತಗೊಂಡು. ಸೊ ಇದನ್ನೇ ತಾಮ್ರ ತಂತಿಯನ್ನು ಓಪನ್ ಮಾಡಿಬಿಟ್ಟು, ಇದೇ ಚೌಕನ್ನು ಓಪನ್ ಮಾಡಿಬಿಟ್ಟು ಇದರಿಂದ ಒಂದು ಸರ್ಕಲ್ ಮಾಡಿದ್ದೇ ಆದರೆ, ಈ ಥರ ಸರ್ಕಲ್ ಮಾಡಿದ್ದೇ ಆದರೆ ಇದರ ತ್ರಿಜ್ಯ ಎಷ್ಟಿರುತ್ತೆ, ರೇಡಿಯಸ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದರ ಅರ್ಥ ನೋಡ್ರಿ, ಈ ಚೌಕದ ಸುತ್ತಳತೆ ಎಷ್ಟಿರುತ್ತಲ್ಲ ಅದೇ ವೈರ್ ತಗೊಂಡು ಸರ್ಕಲ್ ಮಾಡಿದಾನಂದ್ರೆ ಆ ಸರ್ಕಲ್ನ ಸುತ್ತಳತೆ ಅಷ್ಟೇ ಇರುತ್ತೆ. ಚೌಕದ ತಾಮ್ರ ತಂತಿಯಿಂದ ಮಾಡಿದಾನಂದರೆ ಇದರ ಸುತ್ತಳತೆ 44 ಸೆಂಟಿಮೀಟರ್ ಉದ್ದ ಇದೆಯಲ್ಲ, ಅದೇ 44 ಸೆಂಟಿಮೀಟರ್ ಉದ್ದ ಇರೋ ತಾಮ್ರ ತಂತಿಯಿಂದನೇ ಈ ಒಂದು ವೃತ್ತವಾಗಿ ಅದನ್ನು ಬೆಂಡ್ ಮಾಡಿದ್ದಾನೆ. ಹಾಗಾದರೆ ಈ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಫೈನಲಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಈ ಚೌಕದ ಸುತ್ತಳತೆ ವೃತ್ತದ ಸುತ್ತಳತೆ ಎರಡು ಒಂದೇ ಇರುತ್ತೆ. ಯಾಕಂದರೆ ಅದೇ ವೈರ್ ತಗೊಂಡು ವೃತ್ತವನ್ನು ಬೆಂಡ್ ಮಾಡಿದ್ದಾನೆ. ಅದಕ್ಕೋಸ್ಕರ ಚೌಕದ ಸುತ್ತಳತೆ ಅನ್ನೋದು 44 ಸೆಂಟಿಮೀಟ್ರಿಗೆ, ಈ ವೃತ್ತದ ಸುತ್ತಳತೆ 2πr ಅಲ್ಲ 2πrಗೆ ಸಮ. ವೃತ್ತದ ಸುತ್ತಳತೆ ಫಾರ್ಮುಲಾ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ವೃತ್ತದ ಪರಿಧಿ ಅಂತಲೂ ಕರಿತೀವಿ ಸುತ್ತಳತೆಗೆ. ಅದು ಕಂಡುಹಿಡಿಯೋ ಫಾರ್ಮುಲಾ 2πr ಅಂದರೆ ಈ ಚೌಕದ ಸುತ್ತಳತೆ 44 ಸೆಂಟಿಮೀಟ್ರಿಗೆ ಸಮ. ಸೊ ಈ 44 ಆಗಿ ಅಲ್ಲಿ 2 × π ವ್ಯಾಲ್ಯೂ ಗೊತ್ತಿದೆ, 22/7 × 6 ಬರ್ಕೊಳ್ಳೋಣ. ಇದನ್ನ ಸಿಂಪ್ಲಿಫೈ ಮಾಡ್ರೆ ಎಷ್ಟು ಬರುತ್ತೆ ಅಂದರೆ 2 × 22 44, ಈ 44 ಕ್ಯಾನ್ಸಲ್, /7 ಈ ಸೈಡ್ ಬರುತ್ತಲ್ಲ. ಸೊ r = 7 ಬರುತ್ತೆ. ಈ ವೃತ್ತದ ಸುತ್ತಳತೆ 7 ಸೆಂಟಿಮೀಟರ್ ಬರುತ್ತೆ. 7 ಸೆಂಟಿಮೀಟರ್ ನೋಡ್ರಿ, ಆಪ್ಷನ್ ಎ ನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, A and B complete a work in 12 days and 15 days respectively.
They worked for 4 days together and then A left. The remaining portion of the work will be completed by B in ಅಂತ ಇದೆ. ಇದನ್ನ ಎರಡು ಥರ ಹೇಳ್ಕೊಡ್ತೀನಿ, ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡಲ್ಲಿ ಫಾಲೋ ಮಾಡ್ತಾ ಬನ್ನಿ. ನೋಡ್ರಿ, ಒಂದು ಕೆಲಸ ಮಾಡಲಿಕ್ಕೆ 12 ಡೇಸ್ ಬೇಕು, ಬಿ ಅದೇ ಕೆಲಸ ಮಾಡಲಿಕ್ಕೆ 15 ಡೇಸ್ ಬೇಕು ಅಂತ ಹೇಳಿದೆ. ನೋಡಿ, ಏನಿಂದ ಒಂದು ಕೆಲಸ ಮಾಡಿಸ್ತೀರೋ 12 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಅದೇ ಕೆಲಸವನ್ನು ಬಿನ ಮಾಡೋಕ್ಕೆ ಹೇಳಿದ್ರೆ 15 ದಿನದಲ್ಲಿ ಆ ಕೆಲಸ ಮುಗಿಸ್ತಾನೆ. ನಾವು ಇಬ್ಬರು ಒಟ್ಟಾಗಿ ಆ ಕೆಲಸ ಮಾಡೋಕ್ಕೆ ಹೇಳಿದರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತ ಕಂಡುಹಿಡಿಯೋಣ. ಒಬ್ಬನೇ ಮಾಡಿದ್ರೆ 12 ಡೇಸ್ ಬೇಕು, ಬಿ ಒಬ್ಬನೇ ಮಾಡಿದ್ರೆ 15 ಡೇಸ್ ಬೇಕು. ಇಬ್ಬರು ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಯೋಣ. ಇಬ್ಬರು ಒಟ್ಟಾಗಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಇವೆರಡು ಸಂಖ್ಯೆನ ಮೇಲೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಪ್ಲಸ್ ಮಾಡ್ಕೋಬೇಕು. ಮೇಲೆ ಇವೆರಡು ಗುಣಿಸಿ ಬರೀಬೇಕು, ಕೆಳಗಡೆ ಇವೆರಡು ಪ್ಲಸ್ ಮಾಡ್ರೆ 12 + 15 ಅಂದರೆ 27 ಬರುತ್ತೆ. ಇವಾಗ ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗ್ತವನ್ನ ಕ್ಯಾನ್ಸಲ್ ಮಾಡಿರಿ. ಸೊ ಇದು 3 4 12, 3 9 27, 3 3 9, 3 5 15 ಕ್ಯಾನ್ಸಲ್ ಆಗುತ್ತೆ. 4 20 / 3. ಇಬ್ಬರು ಸೇರೋ ಕೆಲಸ ಮಾಡಿದ್ರೆ 20/3 ಡೇಸೆಲ್ಲ ಕೆಲಸ ಮುಗಿಯುತ್ತೆ ಅಂತ. ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 20/3 ಡೇಸ್ ಅಂದರೆ 3ನಿಂದ 20 ಡಿವೈಡ್ ಮಾಡಿರಿ 6.667 ಡೇಸ್ ಬರುತ್ತೆ. ಅದು ಪಾಯಿಂಟ್ ಸಮಥಿಂಗ್ ಬರುತ್ತಲ್ಲ, ಹಾಗಾಗಿ ಭಿನ್ನರಾಶಿ ರೂಪದಲ್ಲೇ ಇರಿ. ಇಬ್ಬರು ಸೇರಿ 20/3 ದಿನದಲ್ಲಿ ಮಾಡೋ ಕೆಲಸವನ್ನು ಅವರಿಬ್ಬರು ಒಟ್ಟಾಗಿ 4 ದಿನ ಕೆಲಸ ಮಾಡಿದ್ದಾರೆ. ಎಷ್ಟು ದಿನ ಕೆಲಸ ಮಾಡಿದ್ದಾರೆ? 4 ದಿನ ಕೆಲಸ ಮಾಡಿದಾರಲ್ಲ, ಅದು ಮೈನಸ್ ಮಾಡಿರಿ. ಹೆಂಗೆ ಅಂದರೆ ನೋಡಿರಿ, 3 4 12 ಆಗುತ್ತೆ. 20ರಲ್ಲಿ 12 ಮೈನಸ್ ಮಾಡಿರಿ, 8 ಉಳಿತೀನಿ. 8/3 ಡೇಸ್ ಕೆಲಸ ಮಾಡೋದು ಬಾಕಿ ಇತ್ತು. ಇಬ್ಬರು ಸೇರಿ 8/3 ದಿನ ಕೆಲಸ ಮಾಡೋದು ಬಾಕಿ ಇತ್ತು. ಇಬ್ಬರು ಸೇರಿ 4 ದಿನ ಕೆಲಸ ಮಾಡಿದಾದ್ಮೇಲೆ ಅವರಿಬ್ಬರು ಸೇರಿ 8/3 ದಿನ ಕೆಲಸ ಮಾಡೋದು ಬಾಕಿ ಇತ್ತಲ್ಲ, ಆ ಕೆಲಸವನ್ನು ಎ ಬಿಟ್ಟು ಹೋದ್ಮೇಲೆ ಬಿ ಕಂಪ್ಲೀಟ್ ಮಾಡ್ತಾನೆ. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ ಇವಾಗ ಫಸ್ಟು ಕೆಲಸ ಸ್ಟಾರ್ಟ್ ಮಾಡೋರು ಯಾರು? ದೇ ವರ್ಕ್ಡ್ ಅಂದರೆ ಇಬ್ಬರು ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾರಲ್ಲ, ಇಬ್ಬರು ಸೇರಿ ಕೆಲಸ ಮುಗಿಸ್ಲಿಕ್ಕೆ 20/3 ಡೇಸ್ ಬೇಕಲ್ಲ. ಸೊ ಅದನ್ನು ಬರ್ಕೊಳ್ಳೋಣ. ಕೆಲಸ ಫಿನಿಷ್ ಮಾಡಲು ಯಾರು? ಬಿ ಆ ಕೆಲಸ ಫಿನಿಷ್ ಮಾಡ್ತಾನಲ್ಲ, ಬಿ ಆ ಕೆಲಸ ಫಿನಿಷ್ ಮಾಡಲಿಕ್ಕೆ 15 ಡೇಸ್ ಬೇಕಲ್ಲ, ಆ ನಂಬರ್ ಬರ್ಕೊಳ್ಳೋಣ. ಸೊ ಫಸ್ಟ್ ಇದರಲ್ಲಿ ಕೆಲಸ ಸ್ಟಾರ್ಟ್ ಮಾಡಲು ಇಬ್ಬರು ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾರಲ್ಲ, ಇಬ್ಬರು ಸೇರಿ ಆ ಕೆಲಸ ಮುಗಿಸ್ಲಿಕ್ಕೆ 20/3 ಡೇಸ್ ಬೇಕು, ಅದನ್ನು ಬರ್ಕೋಬೇಕು. ಲಾಸ್ಟಿಗೆ ಕೆಲಸ ಫಿನಿಷ್ ಮಾಡೋನು ಬಿ ಅಲ್ಲ, ಬಿ ಆ ಕೆಲಸ ಮಾಡ್ಲಿಕ್ಕೆ 15 ಡೇಸ್ ಬೇಕಲ್ಲ, ಅದನ್ನು ಬರ್ಕೋಬೇಕು. ಸೊ ಟೋಟಲ್ ಇವರು 20/3 ದಿನದಲ್ಲಿ ಮಾಡೋ ಕೆಲಸದಲ್ಲಿ 4 ದಿನ ಕೆಲಸ ಮಾಡಿದ್ದಾರೆ. ಅಂದರೆ ಇನ್ನು ಎಷ್ಟು ದಿನ ಕೆಲಸ ಮಾಡೋದು ಬಾಕಿ ಇತ್ತು? 8/3 ಡೇಸ್ ಕೆಲಸ ಮಾಡೋದು ಬಾಕಿ ಇತ್ತು, ಅದನ್ನು ಬರ್ಕೊಳ್ಳೋಣ. ಸೊ ಇಬ್ಬರು ಸೇರಿ 8/3 ಡೇಸಲ್ಲಿ ಮಾಡೋ ಕೆಲಸವನ್ನು ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ ಗೊತ್ತಿಲ್ಲ, ಎಕ್ಸ್ ಬರ್ಕೊಂತೀನಿ. ನಡುವೆ ಈಕ್ವಲ್ ಟು ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ಇದರ ಅರ್ಥ ನೋಡ್ರಿ, ಇಬ್ಬರು ಸೇರಿ 20/3 ದಿನದಲ್ಲಿ ಕೆಲಸ ಮುಗಿಸೋದನ್ನು ಬಿ ಒಬ್ಬನೇ ಮಾಡಿದ್ರೆ 15 ದಿನದಲ್ಲಿ ಮುಗಿಸ್ತಾನೆ. ಹಾಗಾದರೆ ಇಬ್ಬರು ಸೇರಿ ಇನ್ನು 8/3 ದಿನದಲ್ಲಿ ಕೆಲಸ ಮಾಡೋದು ಬಾಕಿ ಇತ್ತಲ್ಲ, ಅದನ್ನು ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ, ಆನ್ಸರ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಕೆಳಗೆ ಇರೋ 3 ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಬೇಕಂದ್ರೆ 15 ಈ ಕಡೆ ಹೋಗಲಿ, ಅಲ್ಲಿ 8/20 ಇದೆ, ಡಿವೈಡ್ ಬೈ 15 ಲೆಫ್ಟ್ ಸೈಡಿಗೆ ಹೋದ್ರೆ ಇಂಟು 15 ಆಗುತ್ತೆ. ಇಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತೆ. 4 2 8, 4 5 20 ಕ್ಯಾನ್ಸಲ್ ಆಗುತ್ತೆ. 5 1 5 3 15 ಕ್ಯಾನ್ಸಲ್ ಆಗುತ್ತೆ. 3 2 6 ಬರುತ್ತಲ್ಲ, ಉಳಿದಿರೋ ಕೆಲಸವನ್ನು ಬಿ ಒಬ್ಬನೇ 6 ದಿನದಲ್ಲಿ ಮಾಡ್ತಾನೆ ಅಂತ ಅರ್ಥ. ಇಲ್ಲಿ 6 ಡೇಸ್ ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಒನ್ ಆಫ್ ದಿ ಮೆಥಡ್. ಈ ಮೆಥಡಲ್ಲಿ ಲೆಕ್ಕ ಮಾಡ್ಬೋದು. ಇಲ್ಲ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದರೆ ಇನ್ನೊಂದು LCM ಮೆಥಡಲ್ಲಿ ಹೇಳ್ಕೊಡ್ತೇನೆ. ಸೊ ಹೆಂಗೆ ಅಂದರೆ ನೋಡ್ರಿ, ಎ ಒಂದು ಕೆಲಸ ಮಾಡಲಿಕ್ಕೆ 12 ಡೇಸ್ ಬೇಕು, ಬಿ ಅದೇ ಕೆಲಸ ಮಾಡಲಿಕ್ಕೆ 15 ಡೇಸ್ ಬೇಕಲ್ಲ. ಈ 12 ಮತ್ತು 15ಕ್ಕೆ ಲಾಸ್ ಸಹ ಕಂಡಿಡ್ಕೊಳ್ರಿ, 60 ಬರುತ್ತೆ, 60 ಬರುತ್ತೆ. 12 15 ಲಾಸ್ 60 ಬರುತ್ತೆ ಅಂದ್ರೆ ಟೋಟಲಿ ಆ ಕೆಲಸ 60 ಭಾಗದಷ್ಟು ಇದೆ ಅಂತ. ಕೆಲಸ ಟೋಟಲಿ 60 ಭಾಗದಷ್ಟು ಕೆಲಸ ಇದೆ ಅಂತ. ಈ 60 ಭಾಗದಷ್ಟು ಕೆಲಸವನ್ನು ಎ ಒಬ್ಬನೇ 12 ದಿನದಲ್ಲಿ ಮಾಡ್ತಾನೆ ಅಂತ ಕೊಟ್ಟಿದ್ದಾರಲ್ಲ. 12 ಎಷ್ಟಲೇ ಅಂದರೆ 12 5 60 ಅಲ್ಲ. ಸೊ ಒಂದು ದಿನಕ್ಕೆ 5 ಯೂನಿಟ್ಸ್ ಕೆಲಸ ಮಾಡ್ತಾನೆ, 5 ಯೂನಿಟ್ಸ್ ಪರ್ ಡೇ ಅಂತ ಬರಿತೀವಿ. ಸೊ ನೋಡ್ರಿ, ಈ 60 ಯೂನಿಟ್ ಕೆಲಸವನ್ನು ಎ 12 ದಿನದಲ್ಲಿ ಮಾಡ್ತಾನೆ ಅಂದರೆ 12 5 60 ಅಲ್ಲ, ಒಂದು ದಿನಕ್ಕೆ ಎ 5 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂತ. ಇದೇ 60 ಯೂನಿಟ್ ಕೆಲಸವನ್ನು ಬಿ 15 ದಿನದಲ್ಲಿ ಮಾಡ್ತಾನೆ ಅಂದರೆ ಇದು 15 4 60 ಅಲ್ಲ, ಬಿ ಒಂದು ದಿನಕ್ಕೆ 4 ಯೂನಿಟ್ಸ್ ಕೆಲಸ ಮಾಡ್ತಾನೆ, 4 ಯೂನಿಟ್ಸ್ ಪರ್ ಡೇ ಅಂತ ಬರಿತೀವಿ. ನೋಡ್ರಿ, ಒಂದು ದಿನಕ್ಕೆ ಎ 5 ಯೂನಿಟ್ ಕೆಲಸ ಮಾಡ್ತಾನೆ 5 ಭಾಗದಷ್ಟು, ಬಿ ಒಂದು ದಿನಕ್ಕೆ 4 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂದರೆ ಎರಡಕ್ಕೆ ಕೂಡಿದಾಗ 5 + 4 ಎಷ್ಟಾಗುತ್ತೆ? 9 ಭಾಗದಷ್ಟು ಆಗುತ್ತಲ್ಲ. ಒಂದು ದಿನಕ್ಕೆ ಇಬ್ಬರು ಸೇರಿ 9 ಯೂನಿಟ್ಸ್ ಕೆಲಸ ಮಾಡ್ತಾರೆ ಅಂತ. ಸೊ ಇಬ್ಬರು ಸೇರ್ಕೊಂಡ್ರೆ ಒಂದು ದಿನಕ್ಕೆ 9 ಯೂನಿಟ್ ಕೆಲಸ ಮುಗಿಯುತ್ತೆ. ಅಂಥದ್ದು 4 ದಿನ ತನಕ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. 4 ಡೇಸ್ ಟುಗೆದರ್ ಅಂತ ಹೇಳಿದಾನೆ ಅಂದರೆ ಇಬ್ಬರು ಒಟ್ಟಿಗೆ 4 ದಿನ ಕೆಲಸ ಮಾಡ್ತಾರೆ ಅಂದರೆ ಟೋಟಲಿ 36 ಯೂನಿಟ್ ಕೆಲಸ ಮುಗಿಯುತ್ತೆ.
ಟೋಟಲ್ 60 ಯೂನಿಟ್ ಕೆಲಸದಲ್ಲಿ ಫಸ್ಟ್ 4 ಡೇಸಲ್ಲಿ 36 ಯೂನಿಟ್ ಕೆಲಸ ಮುಗಿದಿದೆ ಅಂದರೆ ಇನ್ನು ಉಳಿದ್ರದ್ದು 24 ಯೂನಿಟ್ ಕೆಲಸ. ಈ 24 ಯೂನಿಟ್ ಕೆಲಸವನ್ನು ಎ ಬಿಟ್ಟು ಹೋದ್ಮೇಲೆ ಬಿ ಮಾಡ್ತಾ ಇದ್ದಾನೆ. ಬಿನ ಕೆಪಾಸಿಟಿ ಒಂದಿನಕ್ಕೆ 4 ಯೂನಿಟ್ಸ್ ಅಲ್ಲ, ಇದನ್ನು 4ರಿಂದ ಡಿವೈಡ್ ಮಾಡಬೇಕು. 4 6 24 ಅಲ್ಲ, 6 ಡೇಸಲ್ಲ ಕೆಲಸ ಮುಗಿಸ್ತಾರೆ ಅಂತ. 6 ಡೇಸಲ್ಲಿ ಅವರಿಬ್ಬರು ಕೆಲಸ ಮುಗಿಸ್ತಾರೆ ಅಂತ ಅರ್ಥ ಅಲ್ಲ. ಬಿ ಒಬ್ಬನೇ ಉಳಿದಿರೋ ಕೆಲಸವನ್ನು 6 ಡೇಸಲ್ಲಿ ಮಾಡ್ತಾನೆ. ಈ ಥರನೂ ಲೆಕ್ಕ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತಾ ಅದನ್ನು ಮಾತ್ರ ಫಾಲೋ ಮಾಡ್ತಾ ಬನ್ನಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if the rate of sugar is increased by 25% in order to not increase the expenditure on sugar, a consumer has to reduce the use of sugar. ಸಕ್ಕರೆಯ ದರವನ್ನು 25% ಹೆಚ್ಚಿಸಿದರೆ ಸಕ್ಕರೆಯ ಮೇಲಿನ ವೆಚ್ಚ ಹೆಚ್ಚಾಗದಿರಲು ಗ್ರಾಹಕರು ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ಶೇಕಡ ಎಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಅಂತ ಆಗಬೇಕು. ಸಕ್ಕರೆಯ ಬಳಕೆಯನ್ನು ಶೇಕಡ ಎಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಅಂತ ಹೇಳಿ ಸೇರ್ಕೊಂಬಿಟ್ರೆ ಅದು ಬಿಟ್ಟು ಹೋಗಿದೆ. ಶೇಕಡ ಎಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಅಂತ ನೋಡ್ರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಸಕ್ಕರೆ ರೇಟ್ ಎಷ್ಟಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಸಕ್ಕರೆಯ ದರ 1 kgಗೆ 25% ರೇಟ್ ಜಾಸ್ತಿ ಆಯಿತು ಅಂದರೆ ನಮ್ಮ ಫ್ಯಾಮಿಲಿಯ ಎಕ್ಸ್ಪೆಂಡಿಚರು ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಎಷ್ಟು % ಕಡಿಮೆ ಮಾಡಿದ್ರೆ ನಮ್ಮ ಎಕ್ಸ್ಪೆನ್ಸಸ್ಸಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ ಪ್ರಶ್ನೆ. ಸೊ ನಮ್ಮ ಫ್ಯಾಮಿಲಿಗೆ 1 ತಿಂಗಳಿಗೆ 1 kgನ 2 kgನ ಸಕ್ಕರೆ ಬೇಕಾಗಿರುತ್ತೆ ಅಂದ್ಕೊಳ್ಳೋಣ. 1-2 kg ಸಕ್ಕರೆ ಬೇಕು 1 ಮಂತಿಗೆ ಅಂದ್ಕೊಳ್ಳೋಣ. ಸೊ ಸಕ್ಕರೆ ರೇಟನ್ನು ನೆಕ್ಸ್ಟ್ ಮಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಆದ ತಕ್ಷಣ ನಾವು ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೊಂಬಂದ್ರೆ ನಮ್ಮ ತಿಂಗಳ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬಾರ್ದು ಅಂದ್ರೆ ಆ ಅಮೌಂಟಿಗೆ ಎಷ್ಟು ಸಕ್ಕರೆ ಬರುತ್ತಲ್ಲ ಅಷ್ಟೇ ಕ್ವಾಂಟಿಟಿ ಮಾತ್ರ ತಗೊಂಬಂದು ಕಡಿಮೆ ಬಳಕೆ ಮಾಡ್ತಾ ಹೋದರೆ ನಮ್ಮ ಎಕ್ಸ್ಪೆಂಡಿಚರಲ್ಲಿ ಹೆಚ್ಚಾಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಸಕ್ಕರೆ ಬೆಲೆಯನ್ನು 25% ಜಾಸ್ತಿ ಮಾಡಿದಾಗ ನಾವು ಬಳಕೆ ಮಾಡೋದನ್ನು ಎಷ್ಟು % ಕಡಿಮೆ ಮಾಡಿದ್ರೆ ನಮ್ಮ ಒಂದು ಎಕ್ಸ್ಪೆಂಡಿಚರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸಿಂಪಲ್ ಆನ್ಸರ್ ನೋಡ್ರಿ. ಫಸ್ಟ್ ಆಫ್ ಆಲ್ ಸಕ್ಕರೆ ರೇಟ್ ಜಾಸ್ತಿ ಆಗಿರೋದು 25% ಹೆಚ್ಚಾಗಿದೆ. ಸೊ 25% ಅಂದರೆ ಅದನ್ನ ಫ್ರಾಕ್ಷನ್ಸಲ್ಲಿ ಭಿನ್ನರಾಶಿಯಲ್ಲಿ 1/4 ಅಂತ ಬರೀತೀವಿ. ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನಲ್ಲೇ 25% ಈಸ್ ನಥಿಂಗ್ ಬಟ್ 1/4 ಅಂತ. ಸೊ ನಾವು ಎಷ್ಟು % ಕಡಿಮೆ ಬಳಕೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಈ ನ್ಯೂಮರೇಟ್ರಲ್ಲಿರೋ 1 ಅಂಶದಲ್ಲಿರೋ 1 ಹಾಗೆ ಬರ್ಕೊಂಡು ಈ ಅಂಶ ಛೇದ 2ನ್ನ ಕೂಡಿಸಿ ಬರ್ರಿ. 1 + 4 5 ಆಗುತ್ತೆ. ನೋಡಿರಿ, ನಾವು ಎಷ್ಟು % ಕಡಿಮೆ ಬಳಕೆ ಮಾಡಬೇಕು ಅಂತ ಕಂಡುಹಿಡಿಬೇಕಾದ್ರೆ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಏನಂದರೆ ಈ ಮೇಲಿರೋ 1 ಹಾಗೆ ಬರ್ಕೊಂಡು 1 + 4 ಇವೆರಡು ಕೂಡಿ ಬರ್ಕೊಂಡ್ರೆ 5 ಆಗುತ್ತೆ. ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಅದು ಪರ್ಸೆಂಟೇಜಿಗೆ ಕನ್ವರ್ಟ್ ಆಗುತ್ತೆ. 5 1 5 2 10 0 ಪಕ್ಕ ಬರ್ಕೊಡ್ರಿ. 20 × 1 ಅಂದರೆ 20% ಬರುತ್ತೆ. ನಾವು 20% ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಒಂದು ವೇಳೆ ಸಕ್ಕರೆ ಬೆಲೆ 25% ಜಾಸ್ತಿ ಆದಾಗ ನಾವು ಬಳಕೆ ಮಾಡೋದನ್ನು 20% ಕಡಿಮೆ ಮಾಡಿದ್ರೆ ನಮ್ಮ ಎಕ್ಸ್ಪೆಂಡಿಚರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ಬೋದು. ಈ ರೀತಿ ಈ ಪ್ರಾಬ್ಲಮಿಗೆ ಆನ್ಸರ್ ಮಾಡ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನಾನು ಹೇಳ್ಕೊಡೋ ಮೆಥಡ್ಸ್ ನಿಮಗೆ ಅರ್ಥ ಆಗ್ತಾ ಇದೆಯಾ ಇಲ್ಲ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಹಾಗೆ if radius of a circle is increased by 50%, then its area will be increased by ಅಂತಿದೆ. ವೃತ್ತದ ತ್ರಿಜ್ಯವನ್ನು 50% ಹೆಚ್ಚಿಸಿದರೆ, ಒಂದು ವೃತ್ತದ ತ್ರಿಜ್ಯವನ್ನು 50% ಜಾಸ್ತಿ ಮಾಡಿದ್ರೆ ಅದರ ವಿಸ್ತೀರ್ಣ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದೆ. ಸೊ ಒಂದು ಸರ್ಕಲ್ನ ರೇಡಿಯಸ್ 50% ಜಾಸ್ತಿ ಆದರೆ ಅದರ ಟೋಟಲ್ ಏರಿಯಾ ಎಷ್ಟು % ಜಾಸ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು 2 ಥರ ಹೇಳ್ಕೊಡ್ತೀನಿ. ಮೊದಲನೇ ವಿಧಾನ ನೋಡ್ರಿ. ಈ ವೃತ್ತದ ವಿಸ್ತೀರ್ಣ ನಾವು ಏನು ತಗೊಳ್ಳೋಣ ಅಂದರೆ R = ಒಂದು 10 ತಗೊಳ್ಳೋಣ. 10 ಸೆಂಟಿಮೀಟ್ರ್ ತಗೊಳ್ಳೋಣ. 10 ಸೆಂಟಿಮೀಟ್ರ್ ಇದೆ ಅಂತ. ಈ ವೃತ್ತದ ತ್ರಿಜ್ಯ 10 ಸೆಂಟಿಮೀಟ್ರ್ ಇದೆ ಅಂದರೆ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ A = πr². ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ πr². ಪೈ ವ್ಯಾಲ್ಯೂ ಬರೆಯೋಕೆ ಹೋಗ್ಬೇಡ್ರಿ, ನಮಗೆ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಪೈ ಹಾಗೆ ಬಿಟ್ಕೊಳ್ರಿ. R ಅಂದರೆ ರೇಡಿಯಸ್ 10 ಇದೆಯಲ್ಲ, 10² ಬರ್ಕೊಂಡ್ರೆ 10² ಅಂದರೆ 100 ಆಗುತ್ತಲ್ಲ. 100 π ಅನ್ನೋದು 100 × π ಅಂದರೆ 100 π ಅನ್ನೋದು ಈ ವೃತ್ತದ ವಿಸ್ತೀರ್ಣ ಆಯಿತು. ಒಂದು ವೇಳೆ ಈ ವೃತ್ತದ ತ್ರಿಜ್ಯಕ್ಕಿಂತ ಇನ್ನೊಂದು ವೃತ್ತದ ತ್ರಿಜ್ಯ ಏನಿದೆಯಲ್ಲ ರೇಡಿಯಸ್, ಇದರ ರೇಡಿಯಸ್ 50% ಜಾಸ್ತಿ ಆಗುತ್ತೆ. ಸೊ 50% ಅಂದರೆ 10 ಸೆಂಟಿಮೀಟ್ರಿಗೆ ಅರ್ಧದಷ್ಟು, 50% ಅಂದರೆ ಅರ್ಧದಷ್ಟು ಜಾಸ್ತಿ ಆಗುತ್ತೆ. ಅರ್ಧದಷ್ಟು ಅಂದರೆ 10 ಸೆಂಟಿಮೀಟ್ರಿಗೆ 50% ಹೆಚ್ಚು ಅಂದರೆ 5 ಜಾಸ್ತಿ ಆಗುತ್ತೆ. 5 ಜಾಸ್ತಿ ಆಗಿ ಈ ವೃತ್ತದ ತ್ರಿಜ್ಯ 15 ಸೆಂಟಿಮೀಟ್ರ್ ಆಗುತ್ತೆ. 10 + 5 15 ಸೆಂಟಿಮೀಟ್ರ್ ಆಗುತ್ತೆ. 50% ಹೆಚ್ಚಾದ್ರೆ
ಇದರ ವಿಸ್ತೀರ್ಣ ಕಂಡುಹಿಡಿಯೋಣ. ಸೇಫ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಅಲ್ಲ, ಪೈ ಬರೆಯೋಣ, ಆರ್ ಇದ್ದತ್ರ ಇಲ್ಲ 15 ಇದೆಯಲ್ಲ 15 ಸ್ಕ್ವೇರ್ ಬರೆಯೋಣ. 15 ಸ್ಕ್ವೇರ್ ಅಂದರೆ 15 × 15 225 ಆಗುತ್ತಲ್ಲ, 225 ಪೈ ಬರುತ್ತೆ ನೋಡಿ. ಇದು 100 ಪೈ ಇತ್ತು, ಇದರ ತ್ರಿಜ್ಯ 50% ಜಾಸ್ತಿ ಆಗಿದ್ದಕ್ಕೆ ಇದರ ವಿಸ್ತೀರ್ಣ 225 ಪೈ ಆಯಿತು. ಸೊ ಹಾಗಾದ್ರೆ ಎಷ್ಟು ಜಾಸ್ತಿ ಆಯಿತು ನೋಡ್ರಿ, ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಆಗಿರೋದು ಎಷ್ಟು ಅಂದರೆ 100 ಕಂಪೇರ್ ಮಾಡಿದ್ರೆ 225 ಅಂದರೆ ಹೆಚ್ಚಾಗಿರೋದು 125 ಪೈ ಜಾಸ್ತಿ ಆಗಿದೆ. ಎಷ್ಟಕ್ಕೆ ಅಂದರೆ ಇಲ್ಲಿರೋ 100 ಪೈಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 125 ಜಾಸ್ತಿ ಆಗಿದೆ. ಅಂದರೆ 100ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನೋಡ್ರಿ, ಈ ಪೈ ಕ್ಯಾನ್ಸಲ್, 100 ಕ್ಯಾನ್ಸಲ್, 125% ಜಾಸ್ತಿ ಆಗಿದೆ. ಇಲ್ಲಿ 100 ಇರೋದ್ರಿಂದ ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ, 125 ಜಾಸ್ತಿ ಇದೆ ಅಂದರೆ 125% ಅದರ ವಿಸ್ತೀರ್ಣ ಹೆಚ್ಚಾಗುತ್ತೆ. ಈ ರೀತಿ ಆನ್ಸರ್ ಮಾಡ್ಬೋದು ಈ ಕ್ವಶನ್ಗೆ. ಸೊ ನಾವು ತ್ರಿಜ್ಯವನ್ನು ಅಸಂಪ್ಷನ್ ಮಾಡ್ಕೊಂಡಿರೋದು, ಊಹೆ ಮಾಡ್ಕೊಂಡಿರೋದು ಅಲ್ಲೆಲ್ಲೂ ಪ್ರಶ್ನೆಯಲ್ಲಿ ಇಲ್ಲ. ಅಥವಾ ಈ ಥರ ಮಾಡೋಕ್ಕೆ ನಿಮಗೆ ಕಷ್ಟ ಅನಿಸಿದ್ರೆ ಸಿಂಪಲ್ ದಿ ಬೆಸ್ಟ್ ಮೆಥಡ್ ನೋಡ್ರಿ. ಸೊ x + y + xy/100 ಅಂತ ಇದೆ, 100 ಅಂತ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ವೃತ್ತದ ತ್ರಿಜ್ಯ 50% ಹೆಚ್ಚಾಗಿದೆ ಅಂದರೆ ವೃತ್ತದಲ್ಲಿ ಎಷ್ಟು ಬೇಕಾದ್ರೂ ತ್ರಿಜ್ಯಗಳನ್ನು ಎಳಿಬೋದು, ಎಲ್ಲ ತ್ರಿಜ್ಯಗಳು ಸಮವಾಗಿರ್ತವೆ. ಹಾಗಾಗಿ ಇದನ್ನು x + y xy/100 ಅಂತ ವರ್ಕೌಟ್ ಮಾಡೋದಕ್ಕಿಂತ ವೃತ್ತದಲ್ಲಿ ಎಲ್ಲ ತ್ರಿಜ್ಯಗಳು ಸಮವಾಗಿರೋದ್ರಿಂದ ನೀನು ಡೈರೆಕ್ಟ್ ಮಾಡಿಬಿಡೋಣ. ಮತ್ತೆ ಕಷ್ಟನ್ನು ಸಿಂಪ್ಲಿಫೈ ಮಾಡೋಣ. x² / 100 ಅಂತ ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. x²/100, x ಅಂದರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾನೆ, 50% ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನಲ್ಲ, x ಜಾಗದಲ್ಲಿ 50 ಬರಿಬೇಕು. x ಜಾಗದಲ್ಲಿ ವೃತ್ತದ ತ್ರಿಜ್ಯ 50% ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನಲ್ಲ, x² x ಜಾಗದಲ್ಲಿ 50 ಬರ್ಕೊಂಡು 50² / 100 ಬರಿತೀನಿ. 50 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 225 ಆಗುತ್ತೆ. 2 ಲಾಸ್ಟಿಗೆ ಬರ್ಕೊಳ್ರಿ, /100 ಹಾಕೊಳ್ಳೋಣ. ಇಲ್ಲಿ 2 ಜಾಸ್ತಿ ಆಗುತ್ತೆ. ಸೊ ಟೋಟಲಿ 225 ಆಗಿದೆ ಅಂದರೆ 100ಗಿಂತ ಇದು ಎಷ್ಟು ಜಾಸ್ತಿ ಇದೆ, 125 ಜಾಸ್ತಿ ಇದೆ. ಈ 225 100ಕ್ಕಿಂತ 125 ಜಾಸ್ತಿ ಇದೆ ಅಂದರೆ ಸೊ ಅದರ ವಿಸ್ತೀರ್ಣ 125% ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. 125% ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರು. ಈ ರೀತಿ ಸಿಂಪಲ್ ಆಗೋ ಲೆಕ್ಕವನ್ನು ನಾವು ಬಿಡಿಸ್ಕೋಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. Areas of two similar triangles are 81 cm² and 49 cm² respectively. The ratio of their corresponding heights is. ಎರಡು ಒಂದೇ ರೀತಿಯ ತ್ರಿಕೋನಗಳ ವಿಸ್ತೀರ್ಣಗಳು. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಒಂದೇ ರೀತಿ ಅನ್ನೋದಕ್ಕಿಂತ ನಾವು ಎರಡು ಸಮರೂಪ ಅಂತ ಬರೀಬೇಕು. ಸಿಮಿಲರ್ ಅಂದರೆ ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳು ಕ್ರಮವಾಗಿ 81 ಚದರ ಸೆಂಟಿಮೀಟರ್ ಮತ್ತು 49 ಚದರ ಸೆಂಟಿಮೀಟರ್ ಆಗಿವೆ. ಅವುಗಳ ಅನುರೂಪವಾದ ಎತ್ತರಗಳ ಅನುಪಾತ ಕಂಡುಹಿಡಿಬೇಕು. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ಎರಡು ಟ್ರಯಾಂಗಲ್ ನಾನು ಡ್ರಾ ಮಾಡ್ತಾನೆ. ಎರಡು ಟ್ರಯಾಂಗಲ್ ಡ್ರಾ ಮಾಡೋಣ. ಸೊ ಒಂದು ತ್ರಿಭುಜ ಬರಿತಾ ಅದನ್ನ ABC ಅನ್ನೋದು ಒಂದು ತ್ರಿಭುಜ ಇದೆ. ಸಮರೂಪ ತ್ರಿಭುಜ ಅಂದರೆ ಆಕಾರದಲ್ಲಿ ಒಂದೇ ರೀತಿ ಇದ್ದ ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ರೆ ಇವನ್ನ ಸಮರೂಪ ತ್ರಿಭುಜಗಳು ಅಂತ ಬರಿತೀನಿ. ಚಿತ್ರನೇ ಬರಿಬೇಕು ಅಂತೇನಿಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಡಯಾಗ್ರಾಮ್ ಬರಿತಾ ಇದ್ದೇನೆ. ಸೊ ಇವೆರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂದರೆ ABಗೆ ಅನುರೂಪ ಬಾಹು ಕರಸ್ಪಾಂಡಿಂಗ್ ಸೈಡ್ ಇಲ್ಲಿ DE, BCಗೆ ಅನುರೂಪ ಬಾಹು ಇಲ್ಲಿ EF ಬರಿಬೇಕು, ACಗೆ ಅನುರೂಪ ಬಾಹು ಇಲ್ಲಿ DF ಬರಿಬೇಕು. ABಗೆ ಅನುರೂಪವಾದ DE, BCಗೆ EF, ACಗೆ DF ಅಂತ ಬರಿತಾ ಇದ್ವಿ ಕರಸ್ಪಾಂಡಿಂಗ್ ಸೈಡ್ಸ್. ನೋಡಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ಥರ ಇರ್ತವೆ ಅಂದರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತವೆ ಅಂತ ಕರಿತೀವಿ. ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ ಆಫ್ ದೇರ್ ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಕರಿತೀವಿ. ಸ್ಕ್ವೇರ್ ಆಫ್ ದೇರ್ ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಬರಿತೀವಲ್ಲ, ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತೆ ಅಂತ ಕರಿತೀವಿ. ಸೊ ಹಾಗಾಗಿ ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡ್ ಬೈ ತ್ರಿಭುಜ DEFನ ವಿಸ್ತೀರ್ಣ ಈಕ್ವಲ್ ಟು. ಸೊ ಇಲ್ಲಿ ಒಂದು ಜೊತೆ ಅನುರೂಪ ಬಾಹುಗಳ ಜೋಡಿಯನ್ನು ತಗೊಂಡ್ರೆ ಸಾಕು, ಯಾವುದಾದ್ರೂ ಒಂದು ಜೊತೆ ತಗೋಬೋದು. AB ತಗೊಂಡಿದ್ವಿ ಅಂದರೆ ABಗೆ ಅನುರೂಪ ಬಾಹು ಇಲ್ಲಿ DE ಇದೆಯಲ್ಲ, ಹಾಗಾಗಿ AB² ಡಿವೈಡ್ ಬೈ DE² ಅಂತ ಈ ರೀತಿ ಬರ್ಕೋಬೋದು. AB² ಡಿವೈಡ್ ಬೈ DE² ಅಂತ ಬರ್ಕೊಂತೀವಿ, DE² ಅಂತ ಬರಿಬೋದು. ಅಥವಾ ಯಾವ್ದಾದ್ರು ಒಂದು ಜೊತೆ ಬರಿಬೋದು, AC² ಬೈ DF² ಅಂತಾದ್ರೂ ಬರ್ಕೋಬೋದು. BC² ಬೈ EF² ಆದರೆ ಯಾವ್ದಾರು ಒಂದು ಜೊತೆ ಅನುರೂಪ ಬಾಹುಗಳ ಅನುಪಾತವನ್ನು ಬರ್ಕೊಂಡ್ರೆ ಸಾಕು. ಸೊ ಹಾಗಾದ್ರೆ ತ್ರಿಭುಜ ABCಯ ವಿಸ್ತೀರ್ಣ 81 ಬರೆಯೋಣ.
ಡಿ ಎಫ್ನ ವಿಸ್ತೀರ್ಣ 49 ಇದೆ, 49 ಬರ್ಕೊಳ್ಳೋಣ. ಕೆಳಗಡೆ ಎ ಬಿ ಡಿವೈಡ್ ಬೈ ಡಿ ಇಗೆ ಒಂದೇ ಕಾಮನ್ ಆಗಿ ಎರಡಕ್ಕೂ ಸೇರಿ ಒಂದೇ ಸ್ಕ್ವೇರ್ ಹಾಕೊಂಬಿಡೋಣ. ಇದಕ್ಕೆ ಸಪ್ರೇಟ್ ಬೇಡ, ಎರಡಕ್ಕಿಂತ ಸೇರಿ ಒಂದೇ ಸ್ಕ್ವೇರ್ ಬರೆಯೋಣ. ಈ 81/49 ಅನ್ನ 9/7 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಯಾಕಂದ್ರೆ 9 ಸ್ಕ್ವೇರ್ ಅಂದ್ರೆ 81 ಆಗುತ್ತೆ, 7 ಸ್ಕ್ವೇರ್ ಅಂದ್ರೆ 49 ಆಗುತ್ತೆ. ಇಲ್ಲಿ ಎ ಬಿ ಡಿವೈಡ್ ಬೈ ಡಿ ಇ ಹೋಲ್ ಸ್ಕ್ವೇರ್ ಬರಿತಾನೆ. ಎರಡು ಕಡೆ ಏನ್ ಮಾಡೋದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಎ ಬಿ ಇಷ್ಟು ಡಿ ಇನ ಸೊ 9:7 ಅಂತ ಬರ್ಕೋಬಹುದು. 9:7 ಅಂತ ಬರ್ಕೊಂಡ್ರೆ ಇಲ್ಲಿ 9:7 ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನುರೂಪ ಭಾವಗಳ ವರ್ಗಗಳ ಅನುಪಾತ 9:7 ಬರಿತೀವಿ. ಇಷ್ಟೆಲ್ಲ ಮಾಡ್ಕೊಂತಾನೆ ಕೂರ್ಬೇಕು ಅಂತೇನಿಲ್ಲ, ವೆರಿ ಸಿಂಪಲ್. ಅನುರೂಪ ಭಾವಗಳ ವರ್ಗಗಳ ಅನುಪಾತ ಕಂಡುಹಿಡಿಬೇಕಂದ್ರೆ 81ಗೆ ಸ್ಕ್ವೇರ್ ರೂಟ್ 9, 49ಗೆ ಸ್ಕ್ವೇರ್ ರೂಟ್ 7 ಅಲ್ಲ. ಹಾಗಾಗಿ 9/7 ಮೀನ್ಸ್ 9:7 ಅಂತ ಬರ್ಕೊಂಡೋದ್ರೆ ಮುಗ್ದೇ ಹೋಯ್ತು, ಅವಶ್ಯಕತೆ ಇಲ್ಲ. ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕಷ್ಟೇ, ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಅದನ್ನ ಶಾರ್ಟ್ ಕಟ್ಟಲ್ಲಿ ಇಷ್ಟೇ ಮಾಡ್ಕೋಬೇಕು. ಆ ಒಂದು ವಿಚಾರ ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ 9:7 ಅಂತ ಬರ್ಕೊಂಡ್ರೆ ಮುಗಿದೋತು. ಅನುರೂಪ ಭಾವಗಳ ವರ್ಗಗಳ ಅನುಪಾತ 9:7 ಬರುತ್ತೆ. ಕ್ಲಿಯರ್ ಆಗ್ತಾ ಇತ್ತು? ಸೊ ಈ ರೀತಿ ಪ್ರಶ್ನೆಗಳಲ್ಲಿ ಸಾಲ್ವ್ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಮಿಸ್ ಮಾಡಿದ್ರೆ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ರೆ, ನಮ್ಮ ಎಫರ್ಟ್ ನಿಮಗೆ ವ್ಯಾಲಿಡ್ ಅನಿಸಿದ್ರೆ ಮಾತ್ರ ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವು ಸಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಎಷ್ಟಾಗುತ್ತೆ ಅಷ್ಟನ್ನ ಡೊನೇಟ್ ಮಾಡ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.